ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಕ್ಯಾರಮಿಲ್ಕ್ ಪುಡ್ಡಿಂಗ್. ಬೇಗನೂ ಆಗುತ್ತೆ. ಯಾರು ನೆಂಟರು ಬಂದರೆ ಏನು ಸಿಹಿ ಮಾಡಬೇಕು ಅಂತ ಯೋಚಿಸಬೇಡಿ. ನಿಮಗೆ ಸಿಹಿ ತಿನ್ನಲಿಕ್ಕೆ ಆಸೆ ಒಂದು ಸತಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನು ಅರ್ಧ ಲೀಟರ್ ಹಾಲು ಇಟ್ಟಿದ್ದೇನೆ ಗ್ಯಾಸಲ್ಲಿ ಬಿಸಿ ಆಗಲಿಕ್ಕೆ. ಮತ್ತೊಂದು ಪಾತ್ರೆ ತಗೊಳ್ತೇನೆ. ಅದಕ್ಕೆ ನಾನು 2 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಕ್ಯಾರಮಿಲ್ಕ್ ಮಾಡಲಿಕ್ಕೆ. ಸೊ ಅದು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ನೋಡಿ ನೀರು ಥರ ಆಗುತ್ತೆ, ಕ್ಯಾರಮಿಲ್ಕ್ ಆಗ್ತಾ ಬರ್ತಾ ಇರುತ್ತೆ. ಸೊ ಚಮಚ ಹಾಕ್ತಾ ಹೋಗಿ ಅದಕ್ಕೆ. ಮತ್ತು 1 ಗ್ಲಾಸ್ ನಾನು ನೀರು ತಗೊಳ್ತೇನೆ. ಮತ್ತೊಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ ಚೈನಾ ಗ್ರಾಸ್ ಹಾಕ್ತಾ ಇದ್ದೇನೆ ತುಂಡು ಮಾಡಿ. ಅದನ್ನು ಗ್ಯಾಸಲ್ಲಿ ಇಡ್ತಾ ಇದ್ದೇನೆ ನಾನು ಚೈನಾ ಗ್ರಾಸ್. ಅದು ಬಿಸಿ ಆಗ್ತಾ ಬರುವಾಗ ಕರಗ್ತಾ ಹೋಗುತ್ತೆ ನೋಡಿ, ಕರಗ್ತಾ ಬರ್ತದೆ. ಅದಕ್ಕೆ ಚಮಚ ಹಾಕ್ತಾಯಿರಿ. ನಾವು ಈಗ ಕ್ಯಾರಮಿಲ್ಕ್ ಮಾಡ್ತಾಯಿದ್ದಿಲ್ಲ, ಅದಕ್ಕೂ ಚಮಚ ಹಾಕ್ತಾಯಿರಿ. ಸೊ ನೋಡಿ ಜಾಸ್ತಿ ಕಲರ್ ಮಾಡಬೇಡಿ, ಇಲ್ಲಾಂದರೆ ಕೈಪೆ ಆಗುತ್ತೆ. ಕ್ಯಾರಮಿಲ್ ಕಲರ್ ಗೊತ್ತಿದ್ವಲ್ಲ ನಿಮಗೆ. ನೋಡಿ ಇಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ ಇಷ್ಟು ಬಂದರೆ ಸಾಕು. ನಾನು ಇದು ತೆಗೆದು ಹಾಲು ಬಿಸಿಯಾಗಿದೆ, ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಕುವಾಗ ಮೆಲ್ಲೆ ಹಾಕಿ, ಕೈಗೆ ತಾಗುತ್ತೆ. ಸೊ ಗ್ಯಾಸ್ ಸ್ಲೋ ಅಲ್ಲಿ ಇಡೀರಿ. ಬಿಸಿಯಾದ ಮೇಲೆ ನೋಡಿ ಇದು ಕ್ಯಾರಮಿಲ್ಕೂ ಕರಗಿತ್ತು, ಅದನ್ನು ನಾನು ಅದೇ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಗ್ಯಾಸ್ ಫುಲ್ ಸ್ಲೋ ಇರಲಿ, ಇಲ್ಲಾಂದರೆ ಹಾಲು ಒಡೆದಾಗುತ್ತೆ ಇದು ಚೈನಾ ಗ್ರಾಸ್ ಹಾಕುವಾಗ. ಸೊ ಸ್ಲೋ ಇದ್ಮೇಲೆ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ನಾನು ತುಪ್ಪ ಹಾಕಿ ಹಚ್ಚಿದ್ದೇನೆ. ಹಚ್ಚಿ ಅದು ಕ್ಯಾರಮಿಲ್ಕು ಹಾಕ್ತಾ ಇದ್ದೇನೆ. ಇದು ನಾನು ಇದು ಚಹಾ ಮಾಡ್ತೇವಲ್ಲ ಅದರಲ್ಲಿ, ಅದು ಇಲ್ಲದ್ರೂ ಪರವಾಗಿಲ್ಲ, ಈ ಥರನ ಹಾಕ್ಬೋದು. ಚಪ್ಪೆದ ಮೇಲೆ ನಾನು ಅದರ ಮೇಲೆ ಹಾಕ್ತಾಯಿದ್ದೇನೆ ಬಚ್ಚಂಕಾಯಿದು ಬೀಜ, ಕಲ್ಲಿಂಗಡ್ ಬೀಜ ಮತ್ತು ಬಾದಾಮು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಬೇಕಾದರೆ ನೀವು ನೆಲಕಡಲೆ ಬೇಕಾದರೂ ಹಾಕ್ಬೋದು. ಚಪ್ಪೆ ಆದ ಮೇಲೆ ಫ್ರಿಜ್ಜಲ್ಲಿಡಿ, ಒಂದು 5-6 ಗಂಟೆ ಕೋಲ್ಡ್ ಆಗಲಿ. ಮತ್ತು ಕಟ್ ಮಾಡಿ ಸೇವ್ ಮಾಡಿ, ತುಂಬಾ ಟೇಸ್ಟಿ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ನಾನು ಫಾಸ್ಟ್ ಹೇಳ್ತಾ ಇದ್ದೇನೆ, ಲಾಂಗು ಆಗಬಾರ್ದು ವಿಡಿಯೋ ಅಂತ.